ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಮತ್ತೆ ಆಪರೇಷನ್ ಚಿರತೆ ಸ್ಟಾರ್ಟ್ ಆಗಿದೆ. ಗಾಲ್ಫ್ ಮೈದಾನ ಕ್ಯಾಂಪ್ ಪ್ರದೇಶದಲ್ಲಿ ಕೂಂಬಿಂಗ್ ನಡೀತಾ ಇದೆ. ಅರಣ್ಯ ಹಾಗೇನೆ ಪೊಲೀಸ್ ಸಿಬ್ಬಂದಿಯಿಂದ ಕೂಂಬಿಂಗ್ ನಡೀತಾ ಇರೋದು. ಕಳೆದ 18 ದಿನಗಳಿಂದ ಒಂದು ಚಿರತೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಟ್ ಸಾಧ್ಯ ಆಗಿಲ್ಲ. ಗಾಲ್ಫ್ ಮೈದಾನದ ಸುತ್ತಮುತ್ತ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಲಾರಿ ಡ್ರೈವರ್ ಒಬ್ಬರು ಅದನ್ನ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಈಗ ಕ್ಯಾಂಪ್ ಪ್ರದೇಶದಿಂದ ಮತ್ತೆ ಗಾಲ್ಫ್ ಮೈದಾನಕ್ಕೆ ಈ ಚಿರತೆ ನುಗ್ಗಿದೆ ಅಂತ ಗೊತ್ತಾಗಿದೆ. ಗಾಲ್ಫ್ ಮೈದಾನದಲ್ಲಿ ಚಿರತೆಗೋಸ್ಕರ ಶೋಧ ನಡೆಸ್ತಾ ಇದ್ದಾರೆ. ಕೈಯಲ್ಲಿ ಅರವಳಿಕೆ ಗನ್ ಇದೆ, ರೈಫಲ್ ಹಿಡಿದು ಆಪರೇಷನ್ ನಡೆಸ್ತಾ ಇದ್ದಾರೆ. ನಿನ್ನೆ ಹಿಂಡಲ್ಗಾ ರಸ್ತೆ ವನಿತಾ ವಿದ್ಯಾಲಯ ಬಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಅದನ್ನ ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಈಗ ಬೆಳಿಗ್ಗೆಯಿಂದ ಅರಣ್ಯಾಧಿಕಾರಿಗಳು ಕೂಂಬಿಂಗ್ ನಡೆಸ್ತಾ ಇದ್ದಾರೆ. ಮತ್ತೆ ಈ ಗಾಲ್ಫ್ ಮೈದಾನ ಸುತ್ತಮುತ್ತ ಇರುವಂತ 22 ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಮಕ್ಕಳಿಗೂ ಆತಂಕ, ಪೋಷಕರಿಗೂ ಆತಂಕ. ಒಂದ್ ಕಡೆ ಮಕ್ಕಳನ್ನ ಶಾಲೆ ಕಳಿಸಿದ್ರೆ ಆ ಚಿರತೆ ಏನಾದ್ರೂ ಅಟ್ಯಾಕ್ ಮಾಡುತ್ತೆ ಅಂತ ಒಂದು ಆತಂಕ. ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಬಂದಾಗ ಕಾರ್ಮಿಕನ ಮೇಲೆ ಅಟ್ಯಾಕ್ ಮಾಡಿತ್ತು. ಈ ತರ ಕಂಟಿನ್ಯೂಸ್ ಆಗಿ 18 ದಿವಸ ಆಯ್ತು ನೋಡಿ, ಕಂಟಿನ್ಯೂಸ್ ಆಗಿ ರಜೆ ಕೊಡ್ತಾ ಇದ್ದಾರೆ. ಮಕ್ಕಳ ಓದಿನ ಬಗ್ಗೆನೂ ಪೋಷಕರಿಗೆ ಆತಂಕ ಇದೆ. ಈಗ ಅರಣ್ಯ ಇಲಾಖೆ ಏನ್ ಮಾಡ್ತಿದೆ ಅಂತ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಪ್ರಶ್ನೆ ಮಾಡ್ತಿದ್ದಾರೆ, ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 18 ದಿನದಿಂದ ಈ ಚಿರತೆ ಇವಾಗ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಟ ಕೊಡ್ತಾ ಇದೆ. ಯಾವ ಪ್ರಾಣಿಗಳು ಹೆದರ್ತಾನೋ ಗೊತ್ತಿರೋದಿಲ್ಲ ಸರ್. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. 18 ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಬಟ್ ಸಾಧ್ಯ ಆಗಿಲ್ಲ. ಗಾಲ್ಫ್ ಮೈದಾನ ಸುತ್ತಮುತ್ತದಲ್ಲೇ ಚಿರತೆ ಇದೆ ಅಂತ ಗೊತ್ತಾಗ್ತಿದೆ, ಬಟ್ ಹಿಡಿಯಕ್ಕೆ ಯಾಕೆ ಆಗ್ತಾ ಇಲ್ಲ? ಶರ್ಮಿತಾ ಶೆಟ್ಟಿ, ನಾನೀಗ ಬೆಳಗಾವಿಯ ಗಾಲ್ಫ್ ಕ್ಲಬ್ನ ಮುಂಭಾಗದಲ್ಲಿದ್ದೇನೆ. ನೋಡಬಹುದು, ಗಾಲ್ಫ್ ಕ್ಲಬ್ನ ಪ್ರವೇಶ ಮಾಡುವ ಮುಖ್ಯ ದ್ವಾರ ಇದು. ಕಳೆದ 18 ದಿನಗಳಿಂದ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಏನು ಚಿರತೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿಯ ಹೃದಯ ಭಾಗದವಾದಂತಹ ಈ ಒಂದು ಗಾಲ್ಫ್ ಕ್ಲಬ್ನಲ್ಲಿ 250ಕ್ಕೂ ಹೆಚ್ಚು ಪ್ರದೇಶವಾದಂತಹ ದಟ್ಟ ಕಾಡು ಅರಣ್ಯ ಇದೆ, ಮರಗಳಿವೆ. ಹೀಗಾಗಿ ಚಿರತೆ ಕಾರ್ಯಾಚರಣೆ ಸಾಧ್ಯ ಆಗ್ತಿಲ್ಲ. ಏನು ಇವತ್ತು ಈ ಒಂದು ಈ ಗಾಲ್ಫ್ ಕ್ಲಬ್ನ ಹೊರಭಾಗದ ರಸ್ತೆಯಲ್ಲೇನೆ ಚಿರತೆ ಬಂದಿತ್ತು. ಆಗ ಈ ಸ್ಥಳೀಯರೊಬ್ಬರು ಇದನ್ನ ದೃಶ್ಯವನ್ನ ಸೆರೆ ಹಿಡಿದಿದ್ರು. ಮತ್ತೆ ಇಲ್ಲಿ ಪೊಲೀಸರು ಬಂದ ಸಂದರ್ಭದಲ್ಲಿ ಚಿರತೆ ಈಗ ಒಳಗಡೆ ಹೋಗಿರ್ತಕ್ಕಂಥದ್ದು. ಈಗ ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಚಿರತೆ ಕಾರ್ಯಾಚರಣೆಗೆ ಗಾಲ್ಫ್ ಕ್ಲಬ್ ಅನ್ನು ಪ್ರವೇಶ ಮಾಡಿದ್ದಾರೆ. ಈಗ ಸ್ಥಳಕ್ಕೆ ಬೆಳಗಾವಿಯ ಶಾಸಕ ಅನಿಲ್ ಬೆನಕೆ ಭೇಟಿ ಕೊಟ್ಟಿದ್ದಾರೆ. ಸರ್, ಈಗ 18 ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ, ಸಾಧ್ಯ ಆಗ್ತಿಲ್ಲ. ಈಗ ಹೆಚ್ಚಿನ ಕಾರ್ಯಾಚರಣೆಗೆ ಏನೆಲ್ಲ ನೀವು ಪ್ರಯತ್ನ ಮಾಡ್ತೀರಿ? ಸಾಧ್ಯ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಇಲ್ಲಿ ಭಾಳಷ್ಟು ಸಿಟಿ ಒಳಗಿದ್ರನ ಇದು ಮಿಲಿಟ್ರಿ ಏರಿಯಾ ಇದ್ದಾಗ ಇಲ್ಲಿ ಭಾಳ ಡೆನ್ಸ್ ಫಾರೆಸ್ಟ್ ಇದ್ದಾಗ ಒಳಗಿದ್ದಿದ್ದ ಒಂದು 2-3 ಸಲ ಕಾಣಿಸಿದ ಮೇಲೆ ನಂತರ 8 ದಿವಸ ಗ್ಯಾಪ್ ಆದ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳ್ಕೊಂಡ್ರು ಇದು ಮೋಸ್ಟ್ಲಿ ಸಹಜವಾಗಿ ಅದು ರೂಟ್ ಇರ್ತದೆ, ರೂಟ್ಲೆ ಜಂಗಲ್ನಾಗ ಹೋಗಿರ್ಬೇಕು ತಿಳ್ಕೊಂಡಿರ್ಬೇಕು. ಆದರೆ ಇವತ್ತು ಮುಂಜಾನೆ 6 ಗಂಟೆ ಕಾಣಿಸಿದ ಮೇಲೆ ಇದು ಮತ್ತು ಅತಿ ತೀವ್ರದಿಂದ ಎಲ್ಲ ಜಿಲ್ಲಾಧಿಕಾರಿ ಬಂದರು, ನಾವು ಫಾರೆಸ್ಟ್ ಆಫೀಸರ್ ಎಲ್ಲರೂ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡಿ ಯಾವುದೂ ಪರಿಸ್ಥಿತಿ ಕೂಂಬಿಂಗ್ ಮಾಡಿ ತೊಗೊಂಬರ್ತೀವಿ. ಯಾವುದೂ ಪರಿಸ್ಥಿತಿ ಇವತ್ತು ಸಿಗ್ಬೇಕು. ಯಾಕಂದ್ರೆ 10-15 ದಿವಸದಿಂದ ಸುಟ್ಟಿನೂ ಕೊಟ್ಟಿದ್ದೇವೆ ಸ್ಕೂಲ್. ಈಗ ಮುಂದೆ ಸುಟ್ಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಯಾವುದೂ ಪರಿಸ್ಥಿತಿ ಸಿಗಬೇಕಂತನ ನಾವು ಪ್ರಯತ್ನ ಮಾಡ್ತೇವೆ. ಈಗಾಗಲೇ ನಾ ಫಾರೆಸ್ಟ್ ಮಿನಿಸ್ಟರ್ ಉಮೇಶ್ ಕತ್ತಿ ಸಾಹೇಬ್ರನ್ನ ಫೋನ್ ಮಾಡಿದ್ನಿ. ಅವರು 2 ಗಂಟೆ ತತ್ಕಾಲಿಕವಾಗಿ ಮೀಟಿಂಗ್ ತಗೋತಾರು. ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೊಂಡು ಏನು ನಿರ್ಣಯ ತಗೋಬೇಕಂತ ತಗೋತೇವೆ. ಈಗಾಗಲೇ ನನ್ನ ಮಾಹಿತಿ ಪ್ರಕಾರ 70 ಪೊಲೀಸರು ಅದಾರು, 50 ಮಂದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಾರು ಮತ್ತು ಎಕ್ಸ್ಪರ್ಟ್ಸ್ಗಳು ತಂದಾರ. ಗದಗದಿಂದನೇ 2 ಶೂಟರ್ಸ್ ತಂದಾರು. ಇನ್ನು 2-3 ಮಂದಿ ಶೂಟರ್ಸ್ ಬೇಕು. ಯಾಕಂದ್ರೆ 2 ಮಂದಿ ಮೇಲೆ ಸಾಲುದಿಲ್ಲ ಅಂತ ನಾ ಈಗಾಗಲೇ ಮಿನಿಸ್ಟರ್ ಜೊತೆ ಮಾತಾಡಿದ್ದೀವಿ. ಸ್ಥಳೀಯ ಶಾಸಕರು ಅನಿಲ್ ಬೆನಕೆ ಹೇಳೋ ಮಾತು ನೋಡಬಹುದು. ಇದು ಗಾಲ್ಫ್ ಕ್ಲಬ್ನ ಪ್ರಮುಖ ರಸ್ತೆ ಆಗಿದೆ ಶರ್ಮಿತಾ ಶೆಟ್ಟಿ. ಇದು ಬೆಳಗಾವಿಯ ನಗರಕ್ಕೆ ಸಂಪರ್ಕ ಮಾಡುತ್ತೆ. ಈ ಒಂದು ಗಾಲ್ಫ್ ಕ್ಲಬ್ ಸುತ್ತಮುತ್ತ ಬೆಳಗಾವಿಯ ಪ್ರತಿಷ್ಠಿತ ಬಡಾವಣೆಗಳು ಇರ್ತಕ್ಕಂಥದ್ದು. ಈ ಒಂದು ರಸ್ತೆಯಲ್ಲಿ ಈಗ ಚಿರತೆ ಕಾಣಿಸಿಕೊಂಡಿತ್ತು. ಚಿರತೆ ಇದೆ ಅಂತ ಹೇಳಿ ಗೊತ್ತಾದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬರ್ತಾರೆ. ಬಂದ ಸಂದರ್ಭದಲ್ಲಿ ಏನು ಅಂತಂದ್ರೆ ಆ ಚಿರತೆ ಈ ಒಂದು ತಂತಿ ಬೇಲಿಯನ್ನು ನುಗ್ಗಿ ಈಗ ಗಾಲ್ಫ್ ಕ್ಲಬ್ ಅವನ್ನ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಏನು ಶೂಟ್ ಮಾಡಕ್ಕೆ ಸಾರ್ವಜನಿಕ ಪ್ರದೇಶದಲ್ಲಿ ಸಾಧ್ಯವಾಗಿಲ್ಲ. ಹೀಗಾಗಿ ಸಿಬ್ಬಂದಿ ಈಗ ಈ ಒಂದು ರೀತಿ 100ರಿಂದ 150 ಸಿಬ್ಬಂದಿ ಈಗ ಗಾಲ್ಫ್ ಕ್ಲಬ್ ಅವನ್ನ ಪ್ರವೇಶ ಮಾಡಿದ್ದಾರೆ. ಈಗ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಶಾರ್ಪ್ ಶೂಟರ್ಸ್ ಅವಶ್ಯಕತೆ ಇದ್ದು ಅವ್ರನ್ನ ಅಂದ್ರೆ ಅರವಳಿಕೆ ತಜ್ಞರನ್ನ ಕೂಡ ಕರೆಸಕ್ಕೆ ಈಗ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಮತ್ತು ಗಾಲ್ಫ್ ಕ್ಲಬ್ ನಿಂದ ಬೆಳಗಾವಿಗೆ ಸಂಪರ್ಕಿಸುವ ರಸ್ತೆಯನ್ನ ಸದ್ಯ ಬಂದ್ ಮಾಡಲಾಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ. ತಮ್ಮೆಲ್ಲ